ಟೆಂಪಲ್ ಇದೆ. ಅಲ್ಲಿ ಏನೇನೋ ಇಟ್ಕೊಂಡಿದ್ದಾರೆ, ಏನಂತ ನನಗೂ ಗೊತ್ತಿಲ್ಲ. ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ನೀತು ಮೋಹನ್ ಯೂಟ್ಯೂಬ್ ಚಾನಲ್. ಸೊ ದಿಸ್ ಇಸ್ ಮೈ ಫಸ್ಟ್ ಎವರ್ ವ್ಲಾಗ್ ಗೈಸ್. ಸೊ ಎಸ್, ಯಾವಾಗಲೂ ಬೇರೆಯವ್ರು ಮಾಡಿದ್ದನ್ನು ನೋಡಿ ನಾನು ಮಾಡಬೇಕು ಅಂತ ಅಂದ್ಕೊಂಡು ಫೈನಲಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ದಿಸ್ ವ್ಲಾಗ್ ಇಸ್ ಆಲ್ ಅಬೌಟ್ ಆರ್ ಗೋಕರ್ಣ ಟ್ರಿಪ್ ವಿತ್ ಮೈ ಗರ್ಲ್ ಗ್ಯಾಂಗ್. ಎಸ್, ಸೊ ಎಸ್, ನಾವು ಫಸ್ಟ್ ಹೋಗಿದ್ದು ಬನವಾಸಿ ಟೆಂಪಲ್ಗೆ. ಸೊ ಅಲ್ಲಿಂದ ಟೆಂಪಲ್ ನೋಡಿಕೊಂಡು ಯಾನ ಕೇವ್ಸ್ಗೆ ಹೋಗಿದ್ವಿ. ಸೊ ಯಾನ ಕೇವ್ಸ್ ಹಿಸ್ಟ್ರಿ ಏನಪ್ಪ ಅಂತಂದರೆ, ಸೊ ಅಕಾರ್ಡಿಂಗ್ ಟು ಹಿಂದೂ ಮೈಥಾಲಜಿ, ಸೊ ವಿಷ್ಣು ಭಸ್ಮಾಸುರನ ಇಲ್ಲೇ ಸಂಹಾರ ಮಾಡಿದ್ದು ಅಂತ ಹಿನ್ನೆಲೆ ಇದೆ. ಸೊ ಇದನ್ನೇ ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ಲು. ಆ್ಯಂಡ್ ಮುಂದೆ ನೋಡಿದ್ರೆ ಒಂದು ಟೆಂಪಲ್ ಕೂಡ ಇತ್ತು. ಸೊ ಇಲ್ಲಿ ಹೋಗ್ಬೇಕಂದ್ರೆ ಹೊರಗಡೆ ಚಪ್ಪಲಿ ಬಿಟ್ಟು ಹೋಗ್ಬೇಕಂತ ಹೇಳ್ತಿದ್ದಾರೆ. ಸೊ ಇವಾಗ ಇಲ್ಲೇ ಒಂದು ಟೆಂಪಲ್ ಇದೆ. ಸೊ ಇಲ್ಲಿ ಏನೇನೋ ಇಟ್ಕೊಂಡಿದ್ದಾರೆ, ಏನಂತ ನನಗೂ ಗೊತ್ತಿಲ್ಲ. ನೋಡೋಣ, ಒಬ್ಬರಿಗೆ 10 ರೂಪೀಸ್. ಸೊ ಅಲ್ಲಿ ಕೇವ್ಸ್ ಒಳಗಡೆ ಹೋಗ್ಬೇಕಂದ್ರೆ ಒಬ್ರಿಗೆ 10 ರೂಪೀಸ್ ಫೀ ಇತ್ತು. ಒಳಗಡೆ ಹೋಗ್ಬೇಕು, ಹೋಗ್ತಾ ಇದ್ದೀವಿ. ಸೊ ಫೈನಲಿ ಯಾನ ಕೇವ್ಸ್ ಮುಗೀತು. ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ. ಇನ್ನೇನು ಗೇಟ್ ಬಂತು. ಸಾಕಾಯ್ತು. ಯಾಣ ನೋಡಿದ್ದಕ್ಕಿಂತ ಜಾಸ್ತಿ ಹತ್ತಿದ್ದಾಯಿತು. ಇವಾಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ವಿಭೂತಿ ಫಾಲ್ಸ್. ಇಲ್ಲಿಗೆ ಬಂದಿದ್ದೀವಿ. ಸೊ ಅಲ್ಲಿಗೆ ಹೋಗಿ ವ್ಯೂ ಹೆಂಗಿದೆ ಅಂತ ತೋರಿಸ್ತೀವಿ ಗೈಸ್. ಅಲ್ಲಿ ತನಕ ಸ್ಟೇ ಟ್ಯೂನ್. ಬಾಯ್. Few moments later. 2000 years later. ಕರ್ನಾಟಕದಲ್ಲಿ ಇದ್ದೀವಿ ಅಂತಲೇ ಅನಿಸ್ತಾ ಇಲ್ಲ. ಹೋಗೋರು ಬರೋರೆಲ್ಲ ತಮಿಳು, ಮಲಯಾಳಂ, ಮರಾಠಿ ಮಾತಾಡ್ತಿದ್ದಾರೆ. ಕನ್ನಡದವರೇ ಸಿಗ್ತಾಯಿಲ್ಲ. ನೋಡಿ ಗೈಸ್, ಹೆಂಗಾಗ್ಬಿಡ್ತು ಕರ್ನಾಟಕದಲ್ಲಿ ಕನ್ನಡದವರೇ ಸಿಗ್ತಾ ಇಲ್ಲ ಗೈಸ್. ನನ್ನ ಕ್ರಾಕ್ಸ್ನ ನಾನು 5 ಇಯರ್ಸಿಂದ ಹಾಕ್ಕೋತಾ ಇದ್ದೀನಿ. ಕಿತ್ತೋಗಿಲ್ಲ. ಪ್ರಾಬಬ್ಲಿ ಇವತ್ತು ಕಿತ್ತೋಗ್ಬೋದು. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ? ನೀನ್ ಪಾದ ಜೆರಾಕ್ಸ್ ಮಾಡ್ಕೊಟ್ಬಿಡು. ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ. ಈ ವಯಸ್ಸು ಗೈಸ್, ಫೈನಲಿ ದ ವೇಟ್ ಇಸ್ ಓವರ್. ರೀಚ್ ಆಗಿದ್ದೀವಿ. ಸೊ ಗೈಸ್, ಫೈನಲಿ ವಿಭೂತಿ ಫಾಲ್ಸ್ ಮುಗೀತು. ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಇವ್ರನ್ನ ಫೋಟೋಶೂಟ್ ಮುಗ್ದಿಲ್ಲ ಗೈಸ್. ನಾನು ವಿಡಿಯೋ ಹಿಡಿದ ತಕ್ಷಣ ಸ್ಟಾಪ್ ಮಾಡಿಬಿಟ್ರು. ನೋಡಿ ನೋಡಿ ಫ್ರೆಂಡ್ಸ್, ಇವ್ರ ದಿನ ಮುಗ್ದಿಲ್ಲ. ಅದು ಮುಗಿಯಲಾರದ ಕತೆ ಜೊತೆ. ಓಕೆ ಫ್ರೆಂಡ್ಸ್, ಊಟ ಮಾಡೋಕ್ಕೆ ಅಂತ ಉಡುಪಿ ಹೋಟ್ಲಿಗೆ ಬಂದಿದ್ದೀವಿ. ಗೋಕರ್ಣಕ್ಕೆ ಬಂದು ಉಡುಪಿ ಹೋಟ್ಲಿ. ಎಲ್ಲಿ ಬಂದರೂ ಉಡುಪಿ ಹೋಟ್ಲು, ಗೋವಾ ಬಂದರೂ ಉಡುಪಿ ಹೋಟ್ಲು, ಗೋಕರ್ಣ ಬಂದರೂ ಉಡುಪಿ ಹೋಟ್ಲು is an emotion guys. Hey guys, we have reached our stay. ನಮ್ಮ ಸ್ಟೇ ತೋರಿಸ್ತೀನಿ ಗೈಸ್ ಹೆಂಗಿದೆ ಅಂತ ಒಂದ್ಸರಿ ನೋಡ್ಬೇಡಿ. ಇದು ಒಂದು ಸ್ಮಾಲ್ ಬೆಡ್, ಈ ಸೋಫಾ, ಆ್ಯಂಡ್ ಮೇಲೋದ್ರೆ ಮೇಲ್ಗಡೆ ಒಂದು ಬೆಡ್ ಇದೆ. ಇದು ತುಂಬ ಚಿಕ್ಕದಾಗಿದೆ. ಏನಂತೀರಾ, ಸ್ಟೇ ತುಂಬ ಚಿಕ್ಕದಾಗಿದೆ. ಬಟ್ ಚಿಕ್ಕದಾಗಿದ್ರು ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಬಟ್ ಎಸಿಗೆ 500 ರೂಪೀಸ್. ನಂದು ಕಣೆ ಅದು. ನಾವು ಇದನ್ನು ತಂದಿದ್ದೀವಿ ನಾಯಿಗೆ ಹಾಕೋದು. ಗೈಸ್,
ಇದು ನಮ್ಮ ರೂಮಿಂದ ವ್ಯೂ ನೋಡಿ ಹೇಗಿದೆ ಅಂತ. ವಾವ್, ಸನ್ಸೆಟ್ ಆಗ್ತಾ ಇದೆ ಗೈಸ್. ಕ್ರೇಜಿ ಬಂತು. ಸೊ ಅಲ್ಲೇ ವ್ಯೂ ತುಂಬ ಚೆನ್ನಾಗಿತ್ತು. ಸೊ ಅಲ್ಲೇ ಆಟ ಆಡ್ಕೊಂಡು ಮಜಾ ಮಾಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾಯಿದ್ವಿ. ನನ್ನ ಫ್ರೆಂಡ್ಸ್ ಎಲ್ಲ ಫ್ರಿಸ್ಬಿನ ನೀರೊಳಗೆ ಹಾಕ್ಬಿಟ್ಟಿದ್ರು. ಸೊ ಕಳೆದೋಗ್ಬಿಟ್ಟಿತ್ತು. ಹೆಂಗೆಂಗೋ ಮಾಡಿ ಅದೇ ವಾಪಸ್ ಬಂತು ನಮ್ಮ ಹತ್ರ. ಅಲ್ಲಿಂದ ಫ್ರೆಶ್ ಅಪ್ ಆಗಿ ಕೆಫೆಗೆ ಹೋಗಿದ್ವಿ. ಸೊ ಅಲ್ಲಿ ಫುಡ್ ವಾಸ್ ಓಕೆ ಇತ್ತು. ಆ್ಯಂಡ್ ಅಲ್ಲಿ ಒಂದು ಆಂಟೀಸ್ ಗ್ಯಾಂಗ್ ಬಂದಿತ್ತು. ಅವರಂತೂ ಫುಲ್ ಸಖತ್ತಾಗಿ ಮಜಾ ಮಾಡ್ತಾಯಿದ್ರು. ಅವ್ರನ್ನ ನೋಡಿ ನಾವು ಆ್ಯಕ್ಚುಲಿ ವಾಪಸ್ ಹೊರಟಿದ್ವಿ. ಸೊ ಅವ್ರನ್ನ ನೋಡಿ ಮತ್ತೆ ಬಂದು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ವಿ. ಸೊ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಯು ದೆನ್.